ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಬಿಗ್ ಬಾಸ್ನ ಎವಿಕ್ಟೇಷನ್ ಬಗ್ಗೆ. ಏನು ಎವಿಕ್ಟ್ ಆಗಿದೆಯಲ್ಲ ಈ ವಾರದಲ್ಲಿ, 13ನೇ ವಾರದಲ್ಲಿ, ಆ ಎವಿಕ್ಟ್ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಕೊಡೋಣ. ಏನು ರಾಂಗ್ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ಇವತ್ತು ಹೇಳೋದಕ್ಕೆ ಬಂದಿದ್ದೀನಿ. 13ನೇ ವಾರದಲ್ಲಿ ಟೋಟಲ್ 11 ಜನ ಬಿಗ್ ಬಾಸ್ ಮನೆಯಲ್ಲಿದ್ದರು. ಅದರಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರು ಸೇವ್ ಆಗಿ ಉಳಿದಂಥ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ರು 10 ಜನ. ಅದರಲ್ಲಿ ನೋಡಿ, ಶನಿವಾರ ಎಪಿಸೋಡ್ನಲ್ಲಿ ಸೂರಜ್ ಸಿಂಗ್ ಅವರು ಎವಿಕ್ಟ್ ಆಗಿ ಹೋಗ್ಬಿಟ್ರು. ಸಂಡೇ ಎಪಿಸೋಡ್ನಲ್ಲಿ ಯಾರು ಎವಿಕ್ಟ್ ಆದ್ರೆ ಹೇಳಿ? ಮಾಳು ಆಗಬೇಕಾಗಿತ್ತಾ ಅಥವಾ ಸ್ಪಂದನ ಆಗಬೇಕಾಗಿತ್ತಾ? ಆಗಿದ್ದು ಮಾತ್ರ ಮಾಳು ನಿಪ್ನಾಳ್ ಅವರು. ಯಾಕಂದರೆ ಮಾಳು ನಿಪ್ನಾಳ್ ಅವರು ವಾರದ ವೋಟಿಂಗ್ ಅಂತ ಬಂದಾಗ ಜನ ಅವ್ರನ್ನ ಬೆಂಬಲಿಸಿದ್ದಾರೆ. ಕರ್ನಾಟಕದ ಜನ, ಉತ್ತರ ಕರ್ನಾಟಕದ ಜನ ಅದರಲ್ಲೂ ಅವ್ರನ್ನ ಬೆಂಬಲಿಸಿ ಪ್ರತಿ ವಾರ ಅವರು ನಾಮಿನೇಷನ್ಗೆ ಅಂತ ಬಂದಾಗ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ ಈ ಥರ ಒಳ್ಳೊಳ್ಳೆ ಸ್ಥಾನದಲ್ಲಿ ಅವ್ರನ್ನ ಕೂರ್ತಾ ಇದ್ರು. ಆದರೆ ಸ್ಪಂದನ ಅವರು ಎಲ್ಲೋ ಒಂದು ಕಡೆ ಕೆಳಗಡೆನೆ ಡೌನಲ್ಲೇ ಇರ್ತಾ ಇದ್ರು. ಅವರು ಕೂಡ ಅವರು ನೋಡಿ, ಒಂದು ಟಾಸ್ಕ್ಗಳನ್ನ ಆಡಿರಲಿಲ್ಲ, ಒಂದು ಉತ್ತಮವಾದ ಬಿಹೇವಿಯರ್ ಇಲ್ಲ. ಹಿಂಗೆ ಬರೀ ಹಿಂಗೆ ಕಿಸ್ಕೊಂಡು ಕುಂತ್ಬಿಟ್ರೆ ಏನೂ ಇಲ್ಲ. ಏನೋ ಸ್ವಲ್ಪ ಡ್ಯಾನ್ಸ್ ಅಂತ ಬಂದಾಗ ಬೆಳಗ್ಗೆ ಎದ್ದಾಗ ಬಿಗ್ ಬಾಸ್ನವ್ರು ಡ್ಯಾನ್ಸ್ ಆಗ್ತಾರಲ್ಲ, ಅವಾಗ ಸ್ವಲ್ಪ ಇಷ್ಟು ಮೈ ಅಲ್ಲಾಡ್ತಾಳೆ. ಅಷ್ಟು ಬಿಟ್ಟರೆ ಏನು ಟಾಸ್ಕ್ ಅಂತೂ ಮಾಡಲಿಲ್ಲ. ಎಲ್ಲೂ ಮನೆಗಳಿಗೆ ಪಾಯಿಂಟ್ಸ್ ತರಲಿಲ್ಲ. ಲಕ್ಸುರಿ ಪಾಯಿಂಟ್ಸ್ ಅಂತ ಬಂದಾಗ ಅಲ್ಲೂ ಚೆನ್ನಾಗಿ ಆಡಲಿಲ್ಲ. ಟಾಸ್ಕ್ ಅಂತ ಬಂದಾಗ ಎಲ್ಲೂ ಚೆನ್ನಾಗಿ ಆಡಲಿಲ್ಲ. ಇನ್ನು ವ್ಯಕ್ತಿತ್ವ ಅಂತ ಬಂದಾಗ ಅದು ಬಿಗ್ ಬಾಸ್ನವ್ರು ಕಲರ್ಸ್ ಕನ್ನಡದವ್ರಿಗೆ ಗೊತ್ತು ಆಯಮ್ಮನ ವ್ಯಕ್ತಿತ್ವ, ಕ್ಯಾರೆಕ್ಟರ್ ಹೇಗಿದೆ ಅಂತೇಳಿ. ಯಾಕಂದರೆ ಸ್ಪಂದನ ಸೋಮಣ್ಣ ಅವರು ಕಲರ್ಸ್ ಕನ್ನಡದ ಕುಡಿ. ಯಾಕಂದರೆ ಕಲರ್ಸ್ ಕನ್ನಡದಲ್ಲೇ ಕೆಲಸ ಮಾಡ್ತಿರುವಂಥವ್ರು ಭಾಳ ದಿನಗಳಿಂದ ಈ ಸ್ಪಂದನ ಅವರು. ಹಲವಾರು ಸೀರಿಯಲ್ಗಳಲ್ಲಿ ಆ ಥರ ಈ ಥರ ಏನೋ ಕಲರ್ಸ್ ಕನ್ನಡದ ಕುಡಿ. ಹಾಗಾಗಿ ಆಯಮ್ಮನ ಪ್ರತಿ ವಾರ ಸೇವ್ ಮಾಡ್ತಾ ಬರ್ತಾ ಇದ್ದಾರೆ. ಮಾಳು ನಿಪ್ನಾಳ್ ಅವ್ರು ನೋಡಿ, ಟಾಸ್ಕ್ ಅಂತ ಬಂದಾಗ ಹಾಡುಗಳನ್ನು ಚೆನ್ನಾಗಿ ಹಾಡ್ತಾ ಇದ್ರು. ಮೊದಲೇ ಹಾಡುಗಾರ, ಡ್ಯಾನ್ಸರ್ ಅವರು, ಉತ್ತರ ಕರ್ನಾಟಕದ ಜನಪದ ಶೈಲಿಯ ಹಾಡುಗಾರರು. ಬಿಗ್ ಬಾಸ್ ಮನೆಯಲ್ಲಿ ಹಾಡನ್ನು ಹಾಡಿ ಎಲ್ಲರನ್ನು ರಂಜನೆನೂ ಮಾಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಅದನ್ನು ಆಡ್ತಾ ಇದ್ರು. ಅವರು ಕೂಡ ಇರುವಂಥ ಸ್ಪರ್ಧೆಗಳಲ್ಲಿ ವೀಕ್ ಅಂತ ಹೇಳ್ಬೋದು. ಆದರೆ ಸ್ಪಂದನಗಿಂತ ವೀಕೆಸ್ಟ್ ಅಲ್ಲ, ಸ್ಪಂದನಾನೇ ಮಾಳುಗಿಂತ ವೀಕೆಸ್ಟ್. ಈ ವಿಚಾರದಲ್ಲಿ ನೋಡಬೇಕಾದ್ರೆ ಸ್ಪಂದನವನ್ನು ನಾವು ಎವಿಕ್ಟ್ ಮಾಡಬೇಕಾಯಿತು ಬಿಗ್ ಬಾಸ್ನವರು. ಆದರೆ ಈ ಬಿಗ್ ಬಾಸ್ನವ್ರು ಯಾಕೂ ಸ್ಪಂದನನ ಪ್ರತಿ ವಾರ ಕಾಪಾಡ್ತಾ ಬರ್ತಾ ಇದ್ದಾರೋ ಗೊತ್ತಿಲ್ಲ. ಆಯಮ್ಮ ಎಲ್ಲಿ ಆಟ ಅಂತ ಬಂದಾಗ ಎಲ್ಲೂ ಆಗಲೇ ಹೇಳ್ಬಿಟ್ಟಿದ್ದೀನಿ ಆಯಮ್ಮನ ಏನಂತೇಳಿ ಗುಣ. ಅದಕ್ಕೆ ಜನನೂ ಆಯಮ್ಮನ ಬೆಂಬಲ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ 10 ಜನ ಇದ್ದಾಗ ಟಾಪ್ 1 ಬಾಟಮ್ನಲ್ಲಿ 1-2 ಸ್ಥಾನದಲ್ಲಿದ್ದ ಆಯಮ್ಮ, ಅಂದರೆ 9-10ನೇ ಸ್ಥಾನದಲ್ಲಿ ಸ್ಪಂದನ ಸೋಮಣ್ಣ ಅಂಥವ್ರನ್ನ ಕಾಪಾಡ್ಬಿಟ್ರಲ್ಲ ಈ ಬಿಗ್ ಬಾಸ್ನವರು. ಇವ್ರೇನು ಜನ, ಕರ್ನಾಟಕದ ಜನ ಏನು ಕಚಡ ಜನ ಅಂತ ತಿಳ್ಕೊಂಡ್ಬಿಟ್ಟಿದಾರ? ಕರ್ನಾಟಕದ ಜನ ಇವ್ರು ಯಾವ ಥರ ನಿರ್ಣಯ ಮಾಡಿಬಿಟ್ರು ನಂಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಬಿಗ್ ಬಾಸ್ನವ್ರು. ಏನು ಮಾನ ಮರ್ಯಾದೆನೇ ಇಲ್ಲ ಈ ಬಿಗ್ ಬಾಸ್ನವ್ರು. ಯಾವ ರೀತಿ ಆಟ ಆಡಿಸ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ TRP ಜಾಸ್ತಿ ಮಾಡ್ಕೊಂಬಿಡೋದು, ಸುಮ್ಮನೆ ಹಲ್ಕಿಶೋರು ಉಳಿಸ್ಕೊಂಬಿಡೋದು, ಚೆನ್ನಾಗಿ ಆಡೋನು ಕಳಿಸ್ಬಿಡೋದು. ಇದು ಅವಶ್ಯಕತೆ ಇತ್ತ? ಅದಕ್ಕೆ ಸ್ಪಂದನ ಸೋಮಣ್ಣ ಮನೆಗೆ ಹೋಗ್ಬೇಕಾಗಿತ್ತು. ಇವರು ಮಾಳು ನಿಪ್ನಾಳ್ ಅವರು ಮನೆಯಲ್ಲಿ ಇರಬೇಕಾಗಿತ್ತು. ಸುಮ್ಮನೆ ಯಾರನ್ನ ಮನೆಗೆ ಕಳಿಸ್ಬೇಕೆ ಕಾರ್ನಲ್ಲಿ ಹೆಚ್ಚಿ ಹೊರಗೆ ಕಳಿಸ್ತಾರಂತೆ. ಯಾರು ಒಳಗಡೆ ವಾಪಸ್ ಬರ್ತಾರೋ ಅವರು ಎವಿಕ್ಟ್ನಿಂದ ಬಚಾವಾಗಿ 14ನೇ ವಾರಕ್ಕೆ ಎಂಟ್ರಿ ಕೊಡ್ತಾರೆ ಅಂತೆ. ಅಲ್ಲ, ಅವರು ಬಿಗ್ ಬಾಸ್ನವ್ರು ಅನೌನ್ಸ್ ಮಾಡಿದ್ದು ತಪ್ಪಲ್ಲ, ಆದರೆ ಇದು ಮಾಡಿದ್ದ ರೀತಿ ತಪ್ಪು. ಯಾಕಂದರೆ ಮಾಳು ನಿಪ್ನಾಳ್ ಅವರು ಇವತ್ತು ಉತ್ತರ ಕರ್ನಾಟಕದ ಪ್ರತಿಭೆ. ಉತ್ತರ ಕರ್ನಾಟಕದ ಜನ ಈ ಬಿಗ್ ಬಾಸ್ನ ಕ್ಯಾಕರಿಸಿ ಹೋಗಿದ್ದಾರೆ ನಮ್ಮ ಮಾಳು ನಿಪ್ನಾಳ್ನ ಎವಿಕ್ಟ್ ಮಾಡೋದ್ರಿಂದ. ಸ್ಪಂದನ ಸೋಮಣ್ಣ ಏನು ಕಿಸಿತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಏನು ಮಾಡ್ತಾ ಇದ್ದಾರೆ, ಏನು ಕಿಸಿದಾರೆ ಅಂತೇಳಿ ಬಿಗ್ ಬಾಸ್ನವ್ರು ನೀವು ತೋರಿಸಿ. ಅಮ್ಮ ಏನು ಕಿಸ್ತಿದ್ದಾಳೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಅಂತೇಳಿ ನೀವು ಅದನ್ನು ತೋರಿಸಿ. ಇಲ್ಲಿ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಇದಾರಲ್ಲ ಉಳಿದ ಕಂಟೆಸ್ಟೆಂಟ್ಗಳು, ಮಾಳುಗಿಂತಲೂ ವೀಕ್ ಇರುವಂಥ ಕಂಟೆಸ್ಟೆಂಟ್ಗಳು ಸೇಫ್ ಆಗಿದ್ದಾರೆ. ಧ್ರುವ ಅಂತ ಅಷ್ಟಕ್ಕೆ ಪರವಾಗಿಲ್ಲ, ರಾಶಿಕಾ ಶೆಟ್ಟಿ ಏನೂ ಇಲ್ಲ, ಅಷ್ಟಕ್ಕಷ್ಟೇ ಆಯಮ್ಮನ್ನು ಕಾಪಾಡಿಬಿಟ್ರು. ಆ್ಯಕ್ಚುಲಿ ರಾಶಿಕಾ ಶೆಟ್ಟಿ ಹೋಗ್ಬೇಕಾಯಿತು ಅಥವಾ ಸ್ಪಂದನ ಹೋಗ್ಬೇಕಾಯಿತು. ಸ್ಪಂದನ ಅಂತೂ ಯಾವಾಗಲಿಂದನೂ ಯೂಸ್ ಇಲ್ಲ ಬಿಡಿ. ಬಿಟ್ಟರೆ ನೋಡಿ, ಧನಸ್ ಸುಮ್ಮನೆ ಯಾವಾಗೊಮ್ಮೆ ಆಡ್ಬಿಡ್ತಾನೆ. ಏನೋ ಕಲರ್ಸ್ ಕನ್ನಡದವ್ರು ಕಾಪಾಡ್ತಾ ಇದ್ದಾರೆ. ಧ್ರುವ ಅಂತೂ ಓಕೆ. ಬಿಟ್ಟರೆ ರಘು ಅಷ್ಟಕ್ಕಷ್ಟೇ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೇಳಿ ಉಳ್ಕೊಳ್ತಿದ್ದಾರೆ. ಯಾಕಂದರೆ ರಘು ಅವರು ಒಳ್ಳೆ ಮಾತಾಡ್ತಾರೆ, ಹಾಗಾಗಿ ಪರವಾಗಿಲ್ಲ. ಈ ಸ್ಪಂದನ ಸೋಮಣ್ಣ ಏನಿದಾರಲ್ಲ, ಮೂವರು ಒಂದೇ ಗ್ರೂಪ್, ಮೂವರು ಒಂದೇ ಸೆಟಪ್. ಇವ್ರು ಯಾವುದಕ್ಕೂ ಲಾಯಕ್ಕಿಲ್ಲ ಈ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ. ನಾವು ಪ್ರೇಕ್ಷಕರಾಗಿ ಹೇಳ್ತಾ ಇದ್ದೀವಿ, ನಾವೇನು ಚಾನಲ್ ಆರೋಗ್ಯ ಅಂತ ಹೇಳ್ತಾ ಇಲ್ಲ. ಈ ಕರ್ನಾಟಕದ ಜನರ ನಾಡಿ ನುಡಿತವನ್ನು ಹೇಳ್ತಾ ಇದ್ದೀವಿ. ಯಾರ್ಯಾರಿಗೆ ಓಟ್ ಹೆಂಗೆ ಬೀಳ್ತಾ ಇದ್ದಾರೋ ಬಿಗ್ ಬಾಸ್ನವರು ಅನೌನ್ಸ್ ಮಾಡಿ ಹೊರಗಡೆ ಪಬ್ಲಿಕ್ ಮಾಡಬೇಕು. ಸುಮ್ಮನೆ ನೀನು ಡೇಂಜರ್ ಝೋನಲ್ಲಿದೆಯಾ, ನೀನು ಎವಿಕ್ಟ್ ಆಗಿದೆ, ಏನು ಕತೆ ನಿಮ್ರಿ ಬಿಗ್ ಬಾಸ್ನವ್ರೆ?
ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ದರೆ ಇಂಥವೆಲ್ಲ ಕಸಡ ವ್ಯವಹಾರ ಬಿಟ್ಬಿಟ್ಟು ಪಬ್ಲಿಕ್ ಆಗಿ ಜನರ ಹತ್ರ ಇಷ್ಟು ಓಟ್ ಬಿದ್ದಿದೆ ಇಂಥವ್ರಿಗೆ ಈ ಕಾರಣಕ್ಕೆ ಎವಿಕ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಓಟ್ ಬಿದ್ದರೂ ಇವ್ರು ಸ್ವಲ್ಪ ವ್ಯಕ್ತಿತ್ವ ಡಲ್ ಇತ್ತು, ಅದಕ್ಕೋಸ್ಕರ ಇಂಥವ್ರನ್ನ ನಾವು ಎಲಿಮಿನೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳಿಸಿ. ಕಡಿಮೆ ಓಟ್ ಇದ್ದರೂ ಕೂಡ ಇವ್ರನ್ನ ಯಾಕೆ ಸೇವ್ ಮಾಡ್ತಾ ಇದ್ದೀವಿ, ಇವ್ರಿಗೆ ಏನು ವ್ಯಕ್ತಿತ್ವ ಅನ್ನೋದನ್ನು ಹೇಳಿ. ಅದು ಬಿಟ್ಟು ಸುಮ್ಮನೆ ನಿಮಗೆ ತಿಳಿದವ್ರನ್ನ ಕಳ್ಸೋದು, ತಿಳಿದವ್ರನ್ನ ಹೊರಗೆ ಇಟ್ಕೊಂಡ್ಬಿಡೋದು, ಇದು ಟ್ರಿಕ್ಸಾ? ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನದು? ಕಾರ್ನಲ್ಲಿ ಕಳಿಸ್ಬಿಟ್ರಿ ಇಬ್ಬರು, ಒಬ್ಬರು ಒಳಗೆ ಬಂದ್ರಂತೆ. ನಿಮ್ಮ ಬುದ್ಧಿ ಇದೆಯಾ? ಜನ ಒಬ್ಬರ ಬುದ್ಧಿವಂತರಿಲ್ವಾ ಜನ? ಕರ್ನಾಟಕದ ಜನ ನೀವು ಅಷ್ಟೇ, ಬಿಗ್ ಬಾಸ್ ಅಷ್ಟೇ ದೊಡ್ಡ ಬುದ್ಧಿವಂತರ. ಒಂದು ರಿಯಾಲಿಟಿ ಶೋ ನಡೆಸೋದಕ್ಕೆ 10-11 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೀರಾ. ಈ ಕಾಮನ್ ಸೆನ್ಸೇ ಇಲ್ವ ನಿಮಗೆ? ಅದು ಯಾರನ್ನ ಕಳಿಸ್ಬೇಕು, ಯಾರನ್ನ ಉಳಿಸ್ಕೋಬೇಕು, ಜನ ಯಾರನ್ನ ಓಟ್ ಹಾಕಿದ್ದಾರೆ ಜಾಸ್ತಿ ಅನ್ನೋದ್ರಂತೂ ಕಾಮನ್ ಸೆನ್ಸ್ ತಿಳಿಸ್ಬೇಡವ ನೀವು ಜನಕ್ಕೆ? ತಿಳಿಸ್ರಿ, ಯಾರಿಗೆ ಏನು ಓಟ್ ಬಿದ್ದಿದೆ ಅಂತ ತಿಳಿಸಿ. ಇದೆಲ್ಲ ಡಬಲ್ ಗೇಮು, ಡಬಲ್ ಡ್ರಾಮಾ ಮಾಡ್ತಾ ಸ್ಕ್ರಿಪ್ಟೆಡ್ ಇಟ್ಕೊಂಡು ಇವೆಲ್ಲ ನಾಟಕ ಮಾಡ್ತಿರಲ್ರಿ ಈ ಬಿಗ್ ಬಾಸ್ನವರೇ. ಮೊದಲು ನೀವು ಬಿಗ್ ಬಾಸ್ ಚೇಂಜ್ ಆಗ್ರಿ. ಸುಮ್ಮನೆ ನಾನ್ ಬಿಗ್ ಬಾಸ್ ಅಂತ ಬಂದ್ಬಿಡ್ತೀರಾ, ಏನೇನೋ ಹೇಳ್ತೀರಾ. ಎಂಥ ಬಿಗ್ ಬಾಸ್ ರೀ, ಪ್ರತಿ ವಾರ ಉಗಿತಾ ಇದ್ದೀನಿ. ನಿಮಗೆ ಮಾನ ಮರ್ಯಾದೆನೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನಿಮ್ಮ ವ್ಯಕ್ತಿತ್ವನೇ ಸರಿ ಇಲ್ಲ ಬಿಗ್ ಬಾಸ್ನವ್ರಿಗಿನ್ನ. ಜನರ ವ್ಯಕ್ತಿತ್ವ, ಸ್ಪರ್ಧಿಗಳ ವ್ಯಕ್ತಿತ್ವ ಹೆಂಗೆ ಕಂಡು ಹಿಡಿತೀರಿ? ಈ ಮಾಡೋ ನಿಟ್ನಾಳವ್ರನ್ನ ನೀವು ಎವಿಕ್ಟ್ ಆಗಿ ಮನೆಗೆ ಕಳಿಸಿದ್ರಲ್ಲ, ಇದು ಸರಿಯಾದ ಕ್ರಮ ಅಲ್ಲ ನಿಮ್ಮದು. ಇದರಿಂದ ನೀವು ಜನರ ಪ್ರತಿರೋಧವನ್ನು ಎದುರಿಸ್ಬೇಕಾಗತ್ತೆ. ಜನರು ಏನಾದರೂ ನಿಮ್ಮದು ಒಂದು ನಾಮಿನೇಷನಲ್ಲಿ ನಿಮ್ಮದು ಬಿಗ್ ಬಾಸ್ ಅಂತ ಒಂದು ಓಟ್ ಸೇರಿಸಿ ನಿಮಗೆ ಕಡಿಮೆ ಮತ ಸಿಗೋದು ಗೊತ್ತಾ? ನಿಮ್ಮದು ಒಂದು ಸೇರಿಸಿ ವಾರದಲ್ಲಿ 14ನೇ ವಾರದ ನಾಮಿನೇಷನ್ನಲ್ಲಿ ಬಿಗ್ ಬಾಸ್ ಅಂತೇಳಿ ನಿಮ್ಮದು ಒಂದು ಹೆಸರು ಸೇರಿಸಿ ನಿಮಗೆ ಕಡಿಮೆ ಮತ ಸಿಗೋದು. ನೀವೇ ಎವಿಕ್ಟ್ ಆಗಿ ಹೋಗ್ಬೇಕಾಗತ್ತೆ ಮನೆಗೆ. ಸರ್ ಓಕೆ, ಸೂರಜ್ ಸಿಂಗ್ ಓಕೆ ಆಡ್ತಾ ಇದ್ದ, ಪಾಪ ಏನೋ ರಾಜಸ್ಥಾನದಿಂದ ಬಂದಿದ್ದಾನೆ, ಏನೋ ವ್ಯವಹಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನೋ ಪರ್ಸ್ನಲ್ ಏನೋ ಸಮಸ್ಯೆ ಇರ್ಬೋದು, ಮೊದಲೇ ಒಳಗಡೆ ರಿಕ್ವೆಸ್ಟ್ ಮಾಡಿರ್ಬೋದು, ಬಿಟ್ಟಿರ್ಬೋದು. ಆತ ಬಿಗ್ ಬಾಸ್ ಗೆಲ್ಲುವಂಥ ಕ್ಯಾಂಡಿಡೇಟು ಅಲ್ಲ ಬಿಡಿ. ಈ ಸ್ಪಂದನೆ ಬಿಗ್ ಬಾಸ್ ಗೆಲ್ಲುವಂಥ ಕ್ಯಾಂಡಿಡೇಟಾ? ಈ ಮಾಳುಕ್ಕಿಂತ ಸ್ಟ್ರಾಂಗ್ ಅಯ್ಯಮ್ಮ ರೇ. ರಕ್ಷಿತಾ ಶೆಟ್ಟಿ, ಗಿಲ್ಲಿ ಇವನ್ನೆಲ್ಲ ಹೋಲಿಸಿ ಬಿಟ್ಟರೆ ಯಾರ್ರಿ ಆಡೋದು ಚೆನ್ನಾಗಿ? ಸ್ಪಂದನ, ಸೋಮಣ್ಣ ಇವ್ರಿಗೆಲ್ಲರಿಗೂ ಸರಿಸಾಟಿ ಆಗ್ತಾಳ. ಎಲ್ಲ ಒಂದು ಕಡೆ ಮೂಲೆಯಲ್ಲಿರಬೇಕಾದ ಸ್ಪರ್ಧಿ ಆಯಮ್ಮ. ಯಾವಾಗ ಕಳಿಸ್ತಿರೋ ಆಯಮ್ಮನ? ಅಶ್ವಿನಿ ಗೌಡನ್ನು ಹೀಗೇ ಕಾಪಾಡ್ತಾ ಇದ್ದೀರ. ಆಯಮ್ಮ ಸ್ವಲ್ಪ ಜಗಳ ಆಡೋದು ಬಿಟ್ಟರೆ ಟಾಸ್ಕ್ಗಳಂತೂ ಎಲ್ಲೂ ಇಲ್ಲ. ಸುಮ್ಮನೆ ಯಾವುದೋ ಹಿಡಿಯೋದ್ರಲ್ಲಿ ಈಗ ಹಿಡಿತಾಳೆ ಅಷ್ಟೇ. ಡ್ಯಾನ್ಸ್ ಅಂತೂ ಏನೋ ಸ್ವಲ್ಪ ಆಡ್ತಾಳೆ ಅಷ್ಟಕ್ಕಿಷ್ಟ. ಯಾರ್ಯಾರನ್ನೂ ಕಾಪಾಡ್ತಾ ಇದ್ದಾರೆ. ಪ್ರೇಮ್ ಸರ್ ಬಂದರೆ ಅಶ್ವಿನಿ ಮೇಡಮ್ ಕಾಪಾಡ್ಬಿಟ್ರು. ಬಿಗ್ ಬಾಸ್ ಅಶ್ವಿನಿ ಮೇಡಮ್ ಅವರು ಎಷ್ಟೋ ವಾರದಿಂದ ಸೇಫ್ ಆಗ್ತಾ ಬರ್ತಾ ಇದ್ದಾರೆ ಬಿಗ್ ಬಾಸ್ನ ಕಸಡ ಡಿಸಿಷನ್ನಿಂದ. ಇವತ್ತು ಸ್ಪಂದನ, ಸೋಮಣ್ಣ ಅಂತೂ ಪ್ರತಿ ಸಾರಿ ಇವರಿಬ್ಬರನ್ನ ನೀವು ಯಾಕೆ ಕಾಪಾಡ್ತಾ ಇದ್ರೋ ಆ ದೇವರೇ ಬಲ್ಲ. ಆಯ್ತು, ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಹೇಳ್ತೀನಿ ಏನಂತ ನಿಮ್ಮದು ವೀಕ್ನೆಸ್. ಓಕೆ, ಥ್ಯಾಂಕ್ ಯು.